ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘ, ಬೀದಿ ಬದಿ ವ್ಯಾಪಾರಸ್ಥರ ಸಂಘ ತಲಪಾಡಿ ವತಿಯಿಂದ ಹೆದ್ದಾರಿ ಬದಿಯ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಕಿರುಕುಳ ನೀಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರ ಬೃಹತ್ ಸಮಾವೇಶವು ತಲಪಾಡಿ ಮರಿಯಾಶ್ರಮದ ಹಳೆ ಚರ್ಚ್ ಹಾಲ್ನಲ್ಲಿ ನಡೆಯಿತು. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಬಡ ಬೀದಿ ವ್ಯಾಪಾರಿಗಳ ವಿರುದ್ಧ ಕಾರ್ಯಾಚರಣೆಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ತಕ್ಷಣ ಅವರ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಆಗಸ್ಟ್ 1ರಂದು ಬೃಹತ್ ಪ್ರತಿಭಟನೆಯನ್ನು ತಲಪಾಡಿಯಲ್ಲಿ ನಡೆಸಲಿದ್ದೇವೆ ಎಂದರು. ಕರ್ನಾಟಕದಲ್ಲಿ ಮೊತ್ತ ಮೊದಲಿಗೆ ಈ ಎಲ್ಲ ಪ್ರದೇಶ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿ ಮಾಡಿದೆ. ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಈ ಕಾನೂನುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಕಾನೂನನ್ನು ಅನುಷ್ಠಾನ ಮಾಡಬೇಕಾದ್ರೆ ಬಹುಶಃ ಅದನ್ನು ಮುಂದಿನ ಹಂತದಲ್ಲಿ ಅದು ಕೂಡ ಆಗಬೇಕು. ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮೀಣವಾಗಿರ್ತಕ್ಕಂಥ ಪ್ರದೇಶ ಆಗಿರ್ತದೆ, ಅಲ್ಲಿ ರಸ್ತೆಗಳು ಜನರ ಸಂಚಾರಕ್ಕೆ, ಜನರ ಓಡಾಟಕ್ಕೆ ಯಾವುದೇ ತೊಂದರೆಗಳು ನಗರದಷ್ಟು ಇರುವುದಿಲ್ಲ. ನಗರದಷ್ಟು ದಟ್ಟವಾಗಿ ಅಲ್ಲಿನ ಟ್ರಾಫಿಕ್ ಸಮಸ್ಯೆಗಳು ಇರುವುದಿಲ್ಲ. ಅಲ್ಲಿ ಅಷ್ಟು ದೊಡ್ಡದಾದಂತಹ ಸಂಕೀರ್ಣಗಳು, ಫ್ಲ್ಯಾಟ್ಗಳು, ಮಾಲ್ಗಳು ಈ ಥರದ್ದು ಇರುವುದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕೂಡ ಈ ಕಾನೂನುಗಳು ಅನ್ವಯಿಸದೇ ಇದ್ದರೂ ಕೂಡ ಕಾನೂನನ್ನು ಜಾರಿ ಮಾಡಲಿಕ್ಕೆ ಈ ಒಂದು ನಗರ ಭಾಗದಲ್ಲಿರ್ತಕ್ಕಂಥ ಕಾನೂನುಗಳು, ಇದು ಅಧಿನಿಯಮ ಕರ್ನಾಟಕದಲ್ಲಿ ಮಾತ್ರ ಇರ್ತಕ್ಕಂಥ, ಇಡೀ ದೇಶದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮಾಡುವಂಥ ಕಾಯ್ದೆ ಜಾರಿಯಲ್ಲಿದೆ. ಅದು ತಲಪಾಡಿಯ ಬೀದಿ ಬದಿ ವ್ಯಾಪಾರಸ್ಥರಿಗೂ ನಮ್ಮ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇರ್ತಕ್ಕಂಥ ಎಲ್ಲ ಬೀದಿ ವ್ಯಾಪಾರಸ್ಥರಿಗೂ ಕೂಡ ಅದು ಅನ್ವಯ ಆಗುತ್ತದೆ ಅನ್ನುವಂಥದ್ದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನು ಅರಿತುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. CI2 ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಅವರು ಮಾತನಾಡಿ, ನಮ್ಮ ಬದುಕನ್ನು ನಾಶ ಮಾಡಲು ಹೊರಟಿರುವವರಿಗೆ ನಾವು ಎಚ್ಚರಿಸಲು ಇಂದು ಸೇರಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅನ್ಯಾಯ ಮಾಡುತ್ತಾರೆ. ನಾವು ಯಾರಿಗೂ ತೊಂದರೆ ಮಾಡದೆ ಪ್ರಾಮಾಣಿಕವಾಗಿ ಬದುಕನ್ನು ನಿರ್ವಹಿಸುತ್ತಿದ್ದೇವೆ ಎಂದರು. ಪೂಜ ನಿಕ್ಲ ಏತ್ ಕರ್ಮ ಕಾಂಡ ಉಂಡ ಅವು ಹೆದ್ದಾರಿ ಪ್ರಾಧಿಕಾರದ ಅದುಪು ಅತ್ತುಂಡ ಏರು ಎಂಕ್ಲ ಮಿತ್ತೆ ಕೆಂಗಣ್ಣು ಬೀರ ಒಂದುಲ್ಲರಿ ಆಕ್ಲ ಮಾತೇರ್ನಲ್ಲ ಎಂಜಿನೆ ಆಯ್ಕೆ ಸರಿಯಾಗಿ ನಕ್ಲಿಗೆ ಉತ್ತರ ನಮ್ಮ ಕೊರಿಯರು ಸಾಧ್ಯತೆ ಅವಳು ಅವ ಕೊರಡು ಪನ್ನಗ ನಮ ಒಗ್ಗಟ್ಟ ಅವಳು ನಮ್ಮ ಮೂಲ ಪತ್ತಪ್ಪೆ ಜೋಕುಲು ಸೇರ್ದ ಅಂದ ಪತ್ತಪ್ಪೆ ಜೋಕುಲ್ಲ ಅಂಡ ಒಂಜಪ್ಪೆ ಜೋಕುಲ್ಲ ಕೊಪ್ಪೋಡು ಒಂದುವೇ ನಮ್ಮಂಚಿನ ಬಡವರೇ ನಮ್ಮಂಜಿನ ಬೆಂದು ತಿನ್ಬಿನ ಜನಕ್ಕೆ ನಂಗೆ ಸಂಘಟನೆ ಬೇಕು, ಹೋರಾಟನೆ ಅಸ್ತ್ರ ನಮ್ಮಡ ಬೇತೆ ಅಸ್ತ್ರ ಹೆಜ್ಜೆ ಆಯ್ ಕೆಬ್ದಂಡೆ ನಮ್ಮಲ ಕೆಬ್ದಂಡೆ ದೀಪನತ್ತಿ ನಮ್ಮ ಕಾನೂನು ಗೌರವ ಕೋರ್ಪುನಕ್ಕಳು ಅಪ್ಪ ನಮ್ಮಡ ನಿರಾಯುಧರಾದಪ್ಪ ಆಂಡ ಸಂಘಟನಾ ಶಕ್ತಿ ಬೋರ್ಡ್ ನಮಕ್ಕೆ ಹೋರಾಟದ ಶಕ್ತಿ ಬೋರ್ಡು ಅವಾಗ ಮೂಲುಪ್ಪುನಂಚಿನ ಈತ ಮಲ್ಲ ಸಂಖ್ಯೆದ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ನಿಖಲು ಒಂಟಿ ಅತ್ತೆ ನಿಖಲು ಒಬ್ಬಂಟಿ ಅತ್ತೆ ನಿಖಲ್ನ ಪರವಾದಿ ಈ ಜಿಲ್ಲದ ಬೆಂಪಿನ ಜನಕುಲು ಭಾರಿ ದೃಢವಾದ ನಿಕ್ಲ ಪರವಾದುಲ್ಲರಿ ವಾ ಮಟ್ಟಿಗಳ ನಿಕ್ಲು ಬೋಡಿನ ಬಡ್ಸಿ ದಯ ಪನ್ನಗ ನಮ್ಮ ಹಿನ್ನೆಲೆ ಹಂಚೊಂಡು ನಮ್ಮ ಸಂಘಟನೆ ಒಂದು ಶೋಕಿಗೆ ಬೋಡಾದ ಮಲ್ತಿನ ಸಂಘತ್ತೆ ಬೀದಿ ಬದಿ ವ್ಯಾಪಾರ ಸಂಘ ನಮ್ಮ ಬದುಕಿಗೆ ತೊಂದರೆ ಆಪುಡು ನಮ್ಮ ಬದುಕಿನ ಮಕ್ಕಳು ನಾಶ ಮಲ್ಪರು ಗೊತ್ತಿದ್ದದೆ ನಮ್ಮ ಒಟ್ಟಾದೆ ಅವೇನು ಕಾನೂನುಬದ್ಧವಾದ ಫೈಟ್ ಮಲ್ಪನು. ಪ್ರತಿಯೊಬ್ಬ ಏನು ನಮ್ಮ ಇಲ್ಲಿಂದ ತಲಪಾಡಿಯಿಂದ ಕುಂದಾಪುರವರೆಗೆ ಅವರು ಹೇಳಿದಾಗೆ ಯಾರೆಲ್ಲ ಬೀದಿ ಬದಿಯ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ದೊಡ್ಡವರಿದ್ದಾರೆ, ಚಿಕ್ಕವರು, ಕೇವಲ ಬೀದಿ ವ್ಯಾಪಾರ ಮಾಡ್ತಾ ಇರೋದು ಬಡವರಿಗೆ ಮಾತ್ರ ಅವರ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇರೋದು ನಿಜವಾಗಿಯೂ ಇದು ತುಂಬ ಒಂದು ಅವರ ಒಂದು ಇದನ್ನು ಕೆಲಸವನ್ನು ನಾವು ನಿಜವಾಗಿ ನಾವು ವಿರೋಧಿಸ್ತೇವೆ. ಇವತ್ತು ನಮ್ಮೆಲ್ಲ ಅಕ್ಕಂದಿರ ಮುಖವನ್ನು ನೋಡುವಾಗ ನನಗೆ ನಿಜವಾಗಿ ಅಣ್ಣಂದಿರ ಮುಖವನ್ನು ನೋಡುವಾಗ ಬೇಸರ ಆಗ್ತದೆ. ಯಾಕೆಂತೇಳಿದರೆ ನಾನು ಕೂಡ ಒಬ್ಬಳು ಮಹಿಳೆ. ಯಾಕೆಂತೇಳಿದರೆ ಅವರು ತಮ್ಮ ದಿನನಿತ್ಯದ ಖರ್ಚನ್ನು ಬೇರೆ ಬೇರೆ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡು ಆ ಒಂದು ಬೀದಿ ವ್ಯಾಪಾರವನ್ನು ಅವರು ಮಾಡ್ತಾರೆ. ಅವರಿಗೆ ನಾನಾ ಕನಸುಗಳಿರ್ತದೆ. ತನ್ನ ಮಗುವನ್ನು ಓದಿಸಬೇಕು, ನನ್ನ ದಿನದ ಖರ್ಚನ್ನು ನೋಡಬೇಕು, ಬಾಡಿಗೆ ಕಟ್ಟಬೇಕು, ಇದೆಲ್ಲ ಕಮಿಟ್ಮೆಂಟನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇರುವಂಥ ಆ ತಾಯಂದಿರು ಅಥವಾ ಅಣ್ಣಂದಿರು ತಮ್ಮಂದಿರು ಎಲ್ಲಿಗೆ ಹೋಗಬೇಕು? ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಸುರೇಖಾ ಚಂದ್ರಹಾಸ್, ಸಾಮಾಜಿಕ ಕಾರ್ಯಕರ್ತ ಯಶುಪಕ್ಕಳ, ಸೃಜನ್ ಉಪಸ್ಥಿತರಿದ್ದರು. ಆರಿಫ್ ಯುವರ್, ವಿ4 ನ್ಯೂಸ್, ಉಳ್ಳಾಲ.